ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಇಂದು 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ವಿಜಯಪುರ ನಗರದ ಶಾಸಕರು, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಮೇಯರ್ ಆದಂಥ ಶ್ರೀಮತಿ ಹೊರ್ತಿ ಅವರೇ, ಉಪಮೇಯರ್ ಜಿಲ್ಲಾಧಿಕಾರಿಗಳಂತ ಗೋಪಾಲನ್ ಅವರೇ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತಿನ ಶ್ರೀ ವಿಷಯಾನಂದ್ ಅವರೇ, ಡಿಸ್ಟ್ರಿಕ್ಟ್ ಸರ್ಜನ್ ಅವರೇ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರೇ ಹಾಗೂ ವಿಜಯಪುರ ನಗರದ ಕಾರ್ಪೊರೇಷನ್ ಕಮಿಷನರ್ ಅವರೇ, ಇನ್ನುಳಿದ ಎಲ್ಲ ಅಧಿಕಾರಿಗಳೇ ಹಾಗೂ ನಗರಸಭೆ ಎಲ್ಲ ಸದಸ್ಯರೇ, ಕಾರ್ಪೊರೇಷನ್ ಎಲ್ಲ ಸದಸ್ಯರೇ ಹಾಗೂ ನರ್ಸಿಂಗ್ ಮತ್ತು ಈ ಸಿವಿಲ್ ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ನರ್ಸಿಂಗ್ ಸ್ಟಾಫು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಜಗತ್ತಿನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು, UN ಅವರು ಭಾಳ ಹಿಂದಿನಿಂದ ಅನೇಕ ದಶಕಗಳ ಹಿಂದೆ ಈ ಪೋಲಿಯೋ ವಿರುದ್ಧ ಅಭಿಯಾನವನ್ನು ಪ್ರಾರಂಭ ಮಾಡಿ ಈ ಪೋಲಿಯೋವನ್ನು ನಿರ್ಮೂಲನೆ ಮಾಡಬೇಕು ಇಡೀ ವಿಶ್ವದಲ್ಲಿ ಅಂತೇಳಿ ಪ್ರಯತ್ನಗಳು ಬಹಳಷ್ಟು ದಿವಸ ಆಗಿದೆ. ಒಂದು ಕಾಲ ಇತ್ತು ಪೋಲಿಯೋ ಸಂಪೂರ್ಣವಾಗಿ ಎರಾಡಿಕೇಟ್ ಆಗಿದೆ, ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿ. ಈಗ ಮತ್ತೆ ಅದರ ಒಂದು ಬೆಳವಣಿಗೆಗಳು ಕಂಡು ಬಂದಿದೆ. ಹೀಗಾಗಿ ಮತ್ತೆ ಈ ಅಭಿಯಾನವನ್ನು 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಅಂಥೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಹಮ್ಮಿಕೊಂಡು ಮಕ್ಕಳಿಗೆ ಈ ಪೋಲಿಯೋ 2 ಹನಿಗಳನ್ನ ಹಾಕಿದರೆ ಬಹುಶಃ ಮುಂದೆ ಪೋಲಿಯೋ ಗಂಡಾಂತರದಿಂದ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ ತಿಳ್ಕೊಂಡು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಕಟ್ಟಕಡೆಯ ಪ್ರತಿಯೊಬ್ಬರಿಗೂ ತಲುಪಬೇಕು. ಗ್ರಾಮೀಣ ಮಟ್ಟದಲ್ಲಿ ಹಿಡ್ಕೊಂಡು ಯಾರೂ ಒಬ್ಬರು ಕೂಡ ಉಳಿಬಾರ್ದು. ತಿಳಿಸಿದ್ದಾರೆ 100ಕ್ಕೆ 100ರಷ್ಟು ಈ ಅಭಿಯಾನ ಯಶಸ್ವಿ ಆಗಬೇಕು. ಅದಕ್ಕೆ ಸ್ವಲ್ಪ ಎಲ್ಲರೂ ಕೂಡ ಇವತ್ತು ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಅಲ್ಲಿ ಇರುವಂಥ ಗ್ರಾಮ ಪಂಚಾಯತ್ಗಳಾಗ್ಬೋದು, ಕಾರ್ಪೊರೇಷನ್ಸ್ ಆಗಿರ್ಬೋದು, ಅವರೆಲ್ಲರ ಅಲ್ಲಿ ಊರಿನ ಗಣ್ಯರನ್ನೆಲ್ಲರನ್ನ ಕರ್ಕೊಂಡು ಈ ಅಭಿಯಾನವನ್ನು ಯಶಸ್ವಿ ಮಾಡಿ ಯಾರೂ ಒಬ್ಬರು ಉಳಿಯೋದಾಗಿ ಮಾಡಿದರೆ ನಿಮಗೆ ವಿಶೇಷವಾದಂಥ ಒಂದು ಪುಣ್ಯ 10 ದಿವಸ ಕೂಡ ನಿಮಗೆ ಸಿಗ್ತದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಅದಕ್ಕೆ ಬಯಸ್ತೀನಿ. ಯಾಕಂದರೆ ಆ ಮಕ್ಕಳ ಒಂದು ಸುರಕ್ಷತೆ ತಿಳಿಸೋಕ್ಕೆ ನೀವು ಕಾರಣೀಕರ್ತರಾಗ್ತೀರಿ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ, ಭಾಳ ಒಂದು ವಿಶೇಷ ಕಾಳಜಿಯಿಂದ ಈ ಕೆಲಸವನ್ನು ನಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ಕೋತೇನೆ. ಈ ಕಾರ್ಯಕ್ರಮ ಮುಂದುವರಿಲಿ. ಗ್ರಾಮಾಂತರ ಇದರಲ್ಲಿ ಕೂಡ CEO ನೀವು ಭಾಳ ಪಾತ್ರ ವಹಿಸ್ಕೊಳ್ಬೇಕಾಗ್ತದೆ. ಎಲ್ಲ ಗ್ರಾಮ ಪಂಚಾಯಿತಿ ಇದರಲ್ಲಿ ಅಲ್ಲಿಯ PDOs, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಗಣ್ಯರನ್ನು, ಸಂಘ ಸಂಸ್ಥೆಗಳನ್ನು ಕೂಡ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಇದು ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಬೇಕು. ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ತಮಗೆ ವಿಶೇಷವಾದಂಥ ಜವಾಬ್ದಾರಿ ತಮಗೂ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ, ಇದು ಒಟ್ಟಾರೆ ನಮ್ಮೆಲ್ಲರ ಒಂದು ಸಾಮೂಹಿಕ ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ಇವತ್ತು ನಾವು ಒಳ್ಳೇದು ಮಾಡ್ತೀವಿ ಮತ್ತು ಎಷ್ಟು ನಾವು ಕಾಳಜಿಯಿಂದ ಪದ್ಧತಿ ಮಾಡ್ತೀವಿ ಅಷ್ಟು ನಿಮಗೆ ಒಳ್ಳೇದು. ನಾಳೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದೆ, ನಿಮಗೆ ಪುಣ್ಯ ಆಗ್ತದೆ. ಆ ಕೆಲಸ ತಾವು ಮಾಡ್ರಿ ಅಂತೇಳಿ ಕಳ್ಕಳಿಂದ ನಾನು
ತಮ್ಮಲ್ಲಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಬಂದು ಈಗ ಉದ್ಘಾಟನೆಯನ್ನು ಈ ಲಸಿಕೆ ಹಾಕುವ ಮಕ್ಕಳಿಗೆ 2 ಹನಿಗಳನ್ನ ಕೊಡೋ ಮೂಲಕ ಭಾಳ ಸಂತೋಷದಿಂದ ಇದನ್ನು ಭಾಗವಹಿಸಿದ್ದೀನಿ. ಇದು ನಿರಂತರವಾಗಿ ನಡೀಲಿ, ಯಶಸ್ವಿಯಾಗಿ ನಡೀಲಿ. ವಿಜಯಪುರ ಜಿಲ್ಲೆ ಎಲ್ಲ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಮಗುನೂ ಕೂಡ ಇದರಿಂದ ವಂಚಿತ ಆಗಬಾರ್ದು. ಆ ದಿಶೆಯಲ್ಲಿ ತಾವೆಲ್ಲರೂ ಕೆಲಸ ಮಾಡಿರಿ ಅಂತ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ.